ಮನೇಲೆ ಯಾವ ರೀತಿ ಬಸಳೆ ಸೊಪ್ಪು ನೆಟ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಹೋಗಿ ನೋಡ್ಕೊಂಡು ಬರೋಣ. ಪೂರ್ತಿ ವಿಡಿಯೋ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಇವಾಗ ತೋರಿಸ್ತಾ ಇದ್ದೀನಿ ಅಂದರೆ, ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಾನೊಂದು ಗಿಡ ನೆಟ್ಟಿದ್ದೀನಿ. ಅದು ಯಾವುದು ಅಂತಂದರೆ ಇದು ಬಸಳೆ ಸೊಪ್ಪು ಅಂತ. ಇದು ನಮ್ಮ ಊರಿನ ಬಸಳೆ ಸೊಪ್ಪು. ಈ ರೀತಿ ಫಸ್ಟ್ ಇವಾಗ ನಾನು ಗುಂಡಿ ಎಲ್ಲ ತೆಗೆದ್ಬಿಟ್ಟು ಅದರಲ್ಲಿ ಒಂದು ಐದಾರು ಕಡ್ಡಿ ನೆಟ್ಟಿದ್ದೀನಿ. ನಾನಿವಾಗ ಇದಕ್ಕೆ ಸಗಣಿ ತೊಗೊಂಡು ಬಂದಿದ್ದೀನಿ. ಸಗಣಿನ ನೀರು ಮಾಡಿಬಿಟ್ಟು ಹಾಕ್ಕೊಳ್ಬೇಕು. ನಾನಿಲ್ಲಿ ಬೇರೆ ಯಾವುದೇ ಥರ ಕೆಮಿಕಲ್ ಗೊಬ್ಬರ ಎಲ್ಲ ಹಾಕೋದಿಲ್ಲ. ಈ ರೀತಿ ಸಗಣಿ ಗೊಬ್ಬರ ಹಾಕ್ಕೊಂಡ್ರೆ ನಮಗೆ ತುಂಬ ಚೆನ್ನಾಗಿ ಬರುತ್ತೆ ಬಸಳೆ. ಊರಿನ ಬಸಳೆ ಸೊಪ್ಪಾಗಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಅದರಲ್ಲೂ ಈ ಥರ ಸಗಣಿ ನೀರು ಹಾಕ್ಕೊಂಡು ತುಂಬ ಚೆನ್ನಾಗೇ ಬೆಳೆಯುತ್ತೆ ಅದು. ನಾನೀಗಾಗಲೇ ಅದನ್ನು ನೋಡಿ ನೆಟ್ಟಿರೋದನ್ನ ತೋರಿಸ್ತಾ ಇದ್ದೀನಲ್ಲ, ಇದಕ್ಕೀಗ ನಾನು ಸ್ವಲ್ಪ ಸ್ವಲ್ಪ ಸಗಣಿ ನೀರು ಹಾಕ್ಕೊಳ್ತಾ ಇದ್ದೀನಿ. ಸಗಣಿ ನೀರು ಹಾಕ್ಬಿಟ್ಟು ನಾವು ಇದಕ್ಕೆ ಸೊಪ್ಪುಗಳೆಲ್ಲ ಇರುತ್ತಲ್ಲ, ಆ ಸೊಪ್ಪುಗಳನ್ನೆಲ್ಲ ಹಾಕ್ಬಿಟ್ಟು ಮುಚ್ಚಬೇಕು. ಆ ಸೊಪ್ಪುಗಳೇ ಆದಷ್ಟು ಗೊಬ್ಬರ ಆಗುತ್ತೆ ನಮಗೆ. ಹಸಿ ಸೊಪ್ಪು ಇವಾಗ ಹಾಕ್ತಾ ಇರೋದು ನಾನು. ಅದೆಲ್ಲ ಒಣಗಿ ಇದು ಸೊಪ್ಪೆಲ್ಲ ಒಣಗಿ ನಮಗೆ ಗೊಬ್ಬರ ಆಗುತ್ತೆ ಅದು. ನಾನು ಈ ವಿಡಿಯೋ ಮಾಡ್ತಾ ಇರೋ ಕಾರಣ ಬಂದು ನಮ್ಮ ಊರಿನ ಬಸಳೆ ಸೊಪ್ಪು ಯಾವ ರೀತಿ ನೆಡೋದು, ಅದನ್ನು ಯಾವ ರೀತಿ ಬೆಳೆಸೋದು ಅಂತ ನಿಮಗೆಲ್ಲ ತೋರಿಸ್ಬೇಕು ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸೊಬ್ರು ಯಾರು ನನ್ನ ಚಾನಲ್ನ ನೋಡ್ತಾ ಇದ್ರೆ ನೀವು ಕೂಡ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ನೋಡ್ತಾ ಇರ್ಬೋದು, ಒಂದು 2 ಕಡ್ಡಿ ಚುಗ್ರಿ ಇರೋದು. ಈ ಚುಗ್ರಿ ಇರೋದನ್ನ ನಾವು ನೆಟ್ಟಿರೋದು. ಈಗ ನಾನು ನೆಟ್ಟು 1 ವಾರ ಆಗಿದೆ ಇದು ನೋಡಿ. ಈಗ ಒಂದು 10 ದಿನ ಆಗಿದೆ ನೋಡಿ. ನಾನು ಅವತ್ತು ತೋರಿಸಿದ್ದಕ್ಕೂ ಇವತ್ತಿಗೂ ಎಷ್ಟು ಚೆನ್ನಾಗಿ ಚುಗ್ರಿದೆ ಅಂತ ನೀವು ನೋಡ್ತಾ ಇರ್ಬೋದು. ನಾನು ಅವಾಗ ನೆಟ್ಟಾಗ ಮೇಲ್ಗಡೆ ಚುಗುರು ಮಾತ್ರ ಇತ್ತು. ಇವಾಗ ಎಲೆಗಳೆಲ್ಲ ಸ್ವಲ್ಪ ಜಾಸ್ತಿ ಬಂದಿದೆ. ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ನಾವು ಮನೆಯಲ್ಲೇ ನೆಟ್ಟು ಮಾಡ್ಕೊಳ್ಳೋದ್ರಿಂದ. ಇವಾಗ ನೋಡಿ ಇನ್ನೂ ಕೂಡ ಚೆನ್ನಾಗಿ ಬಂದಿದೆ ಇದು. ಇದೇ ರೀತಿ ನಾವು ಮನೆಯಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಬಸಳೆ ಸೊಪ್ಪು ಈ ರೀತಿ ನೆಟ್ಕೊಂಡ್ರೆ. ಎಲ್ಲರೂ ಕೂಡ ಈ ರೀತಿ ಮನೆಯಲ್ಲಿ ಆರಾಮಾಗೆ ಮಾಡ್ಕೋಬೋದು. ಏನೂ ಇಲ್ಲ, ನೀವು ಅಂಗಡಿಯಿಂದ ಅಕಸ್ಮಾತ್ ತಂದರೂ ಕೂಡ ಆ ಬಸಳೆ ಸೊಪ್ಪಿನ 2-3 ಕಡ್ಡಿನ ನೀವು ಯಾವ್ದಾದ್ರು ಪಾಟಲ್ಲೋ ಅಥವಾ ಗ್ರೋ ಬ್ಯಾಗಲ್ಲೋ ಕೂಡ ನೆಟ್ಕೊಂಡು ಈ ರೀತಿ ಮನೆಯಲ್ಲಿ ಬೆಳೆಸ್ಕೋಬೋದು. ಜಾಗನೇ ಬೇಕು ಅಂತೇನಿಲ್ಲ, ಗ್ರೋ ಬ್ಯಾಗಲ್ಲೂ ಕೂಡ ಹಾಕ್ಕೊಂಡು ಬೆಳೆಸ್ಕೋಬೋದು. ನೀವು ನೋಡ್ತಾ ಇರ್ಬೋದು, ಇದಾಗಲೇ ನನಗೆ 25-30 ದಿನ ಆಯಿತು. ಇದು ಬಂದಿದೆ. ಇನ್ನು ಇವಾಗ ನಾನು ಇದಕ್ಕೆ ಚಪ್ರ ಎಲ್ಲ ಮಾಡಬೇಕು. ಈ ಚಪ್ರ ಎಲ್ಲ ಮಾಡಿದಾಗ ನಮಗೆ ಚಪ್ರದಲ್ಲಿ ತುಂಬ ಚೆನ್ನಾಗೇ ಬೆಳೆಯುತ್ತೆ. ಈಗ ನಾನು ಇದಕ್ಕೆ ಸಗಣಿ ನೀರನ್ನೇ ಹಾಕ್ತಾ ಇರೋದು ಜಾಸ್ತಿ. ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಹಾಗೆ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನನ್ನ ಚಾನಲ್ನ ನೋಡ್ತಾ ಇರಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಫ್ರೆಂಡ್ಸ್.